ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು, ಶಾಸಕರು, ಸಂಸದರು ಭಾಗಿಯಾಗಿ ಸಿಲಿಂಡರ್ ದರ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಕರೋಡ್ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇದ್ದಾಗ 2013-14ನೇ ಇಸ್ವಿಯಲ್ಲಿ ಗ್ಯಾಸಿನ ಬೆಲೆ, ಅನಿಲದ ಬೆಲೆ ಯಾಕೆ ಕಡಿಮೆ ಇತ್ತು ಅಂತ ತಮಗೆ ಅರಿವು ಮಾಡಬೇಕಂತಂದ್ರೆ, ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಬ್ಸಿಡಿಯ ಮುಖಾಂತರವಾಗಿ 52,000 ಕೋಟಿ ರೂಪಾಯಿಗಳನ್ನ ಗ್ಯಾಸಿನ ಬೆಲೆಯನ್ನ ನಿಯಂತ್ರಣ ಮಾಡೋಕ್ಕೋಸ್ಕರ ಸಬ್ಸಿಡಿ ಮುಖಾಂತರವಾಗಿ ನಮ್ಮ ಸರ್ಕಾರ ಕೊಡ್ತಾ ಇತ್ತು. ಮೋದಿ ಗವರ್ನಮೆಂಟ್ ಹ್ಯಾಸ್ ರೆಡ್ಯೂಸ್ಡ್, ಬಿಜೆಪಿ ಹ್ಯಾಸ್ ರೆಡ್ಯೂಸ್ಡ್ that subsidy from 52,000 crore to 10,600 crore, a 500% reduction. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಸರ್ಕಾರ ಇದ್ದಾಗ ನಾವೇನು 52,000 ಕೋಟಿನ ಸಬ್ಸಿಡಿ ಮುಖಾಂತರವಾಗಿ ಗ್ಯಾಸ್ನ ಬೆಲೆ ನಿಯಂತ್ರಣಕ್ಕೆ ಕೊಡ್ತಾ ಇದ್ವಿ. ಬಿಜೆಪಿ ಸರ್ಕಾರ ಸತತವಾಗಿ. ಇನ್ನು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ರು. ಬನ್ನಿ ನೋಡೋಣ. ನಿಮ್ಮ ಆಕ್ರೋಶ ಏನಿದ್ರು ಕೂಡ ಈ ಬೆಲೆ ಏರಿಕೆ ಕಾರಣಕರ್ತರಾದಂತ ಕೇಂದ್ರ ಸರ್ಕಾರದ ಬಿಜೆಪಿ ವಿರುದ್ಧ ಇರಬೇಕೇ ಹೊರತು ಬಡವರ ಪರವಾಗಿ 5 ಗ್ಯಾರಂಟಿ ಕೊಟ್ಟು ಈ ಬೆಲೆ ಏರಿಕೆಯಿಂದ ಸಹಾಯ ಮಾಡ್ತಿರುತ್ತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಪಕ್ಷಗಳಲ್ಲಿ ಆಂತರಿಕ ಜಗಳ, ನಿಮ್ಮಲ್ಲಿ ನಾಯಕತ್ವದ ಕೊರತೆ, ಜನತಾದಳದಲ್ಲಿ ಆಂತರಿಕವಾದಂತಹ ಜಗಳ, ಇವೆಲ್ಲ ಕೂಡ ಮುಚ್ಚಿಡ್ಲಿಕ್ಕೆ ಇವತ್ತು ನೀವು ಪ್ರವಾಸ ಕೈಗೊಂಡಿದ್ದೀರಿ. ನಾನು ತಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ನಾವು ರೈತರ ಪರವಾಗಿರುವಂತಹ ಒಂದು ಸರ್ಕಾರ, ಕಾರ್ಮಿಕರ ಪರವಾಗಿರುವಂತಹ ಸರ್ಕಾರ, ಎಲ್ಲ ವರ್ಗದ ಜನರ ಪರವಾಗಿರುವಂತಹ ಸರ್ಕಾರ. ಇವತ್ತು ರೈತರಿಗೆ ಹಾಲಿಗೋಸ್ಕರ 4 ರೂಪಾಯಿ, ಇವತ್ತು ಫೀಡ್ಸ್ ಬೆಲೆ, ಬೂಸಾ ಬೆಲೆ ಜಾಸ್ತಿ ಇದೆ. ಇವತ್ತು 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರೆ ನೀವು ರೈತರ ವಿರೋಧಿಗಳು ಅಂತೇಳಿ ಅಣೆಪಟ್ಟೆಯನ್ನ ಕಟ್ಕೊಂಡಿದ್ದೀರಿ.